ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 14ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 97 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 21,840 ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಮತ್ತೆ ಆ 22,000 ಲೆವೆಲ್ನ ಅರೌಂಡ್ಗೆ ನಿಫ್ಟಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಸೆನ್ಸೆಕ್ಸ್ ಕೂಡ 268 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. 405 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಬೆಳಿಗ್ಗೆ ನಿಫ್ಟಿನಲ್ಲಿ ಬಹಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. 21,600ರ ಕೆಳಗಡೆ ನಿಫ್ಟಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಒಳ್ಳೆ ಒಂದು ಬೌನ್ಸ್ ಬ್ಯಾಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ನ ಇನ್ಫ್ಲೇಷನ್ ಡೇಟಾ ಬಂದಿತ್ತು. ಆ ಒಂದು ರೀಸನ್ ನಿಂದ ಮಾರ್ಕೆಟ್ನಲ್ಲಿ ಬೆಳಿಗ್ಗೆ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಮಾರ್ಕೆಟ್ಸ್ ಮತ್ತೆ ರಿಕವರ್ ಆಗಿದೆ. ಸೊ ನಲ್ಲಿ ಇನ್ಫ್ಲೇಷನ್ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ ರೀತಿ ಬರಲಿಲ್ಲ. 2.9% ಇನ್ಫ್ಲೇಷನ್ ಜನವರಿ ತಿಂಗಳಲ್ಲಿ ಬರ್ಬೋದು ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಬಟ್ 3.2% ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. ಡಿಸೆಂಬರ್ ತಿಂಗಳಲ್ಲಿ 3.4% ಇನ್ಫ್ಲೇಷನ್ ನಲ್ಲಿ ಡಿಕ್ಲೇರ್ ಆಗಿತ್ತು. ಅದಕ್ಕೆ ಕಂಪೇರ್ ಮಾಡಿದಾಗ ಜನವರಿನಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗಿದೆ. ಅಕಸ್ಮಾತ್ ಇನ್ಫ್ಲೇಷನ್ ಕಡಿಮೆ ಆಗಿದ್ದಿದ್ರೆ ಮಾರ್ಚ್ ನಲ್ಲಿ ರೇಟ್ ಕಟ್ ಆಗ್ಬೋದು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ ಎಕ್ಸ್ಪರ್ಟ್ಗಳು ಹೊಂದಿದ್ರು. ಬಟ್ ಈಗ ಈ ಒಂದು ರೇಟ್ ಕಟ್ಸ್ ಜೂನ್ ಅಥವಾ ಜುಲೈಗೆ ಮುಂದೂಡುವಂತ ಚಾನ್ಸಸ್ ಇರುತ್ತೆ. ಸೊ ಇದೇ ಒಂದು ನ್ಯೂಸ್ ನಿಂದ ಮಾರ್ಕೆಟ್ ನಲ್ಲಿ ಬೆಳಿಗ್ಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ನಿನ್ನೆ ಮಾರ್ಕೆಟ್ಸ್ ಕೂಡ ಕರೆಕ್ಟ್ ಆಗಿತ್ತು. ಬಟ್ ಅದಾದ್ಮೇಲೆ ಫ್ಯೂಚರ್ಸ್ ರಿಕವರ್ ಆಗಿದೆ. ಸೊ ರೇಟ್ ಕಟ್ಸ್ ಖಂಡಿತವಾಗ್ಲೂ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ರೇಟ್ ಕಟ್ಸ್ ಅನ್ನ ಫೆಡ್ ಮಾರ್ಚ್ ನಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದು ಅನ್ನುವಂಥ ಒಂದು ಒಪಿನಿಯನ್ಸ್ ಇತ್ತು. ಬಟ್ ಈಗ ಅದು ಇನ್ನಷ್ಟು ಡಿಲೇ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಕಾಣಿಸ್ತಿದೆ. ಸೊ ಅದೇ ಒಂದು ರೀಸನ್ ನಿಂದ ನಿಫ್ಟಿ 50 ಟಾಪ್ ಲೂಸರ್ಸ್ ನಲ್ಲಿ ನಮಗೆ ಐಟಿ ಮತ್ತೆ ಫಾರ್ಮಾ ಸ್ಟಾಕ್ಗಳು ನೋಡೋದಕ್ಕೆ ಸಿಗುತ್ತೆ. ಸೊ ನಲ್ಲಿ ಯಾವೆಲ್ಲ ಕಂಪನಿಗಳು ಆಪರೇಷನ್ ಅನ್ನ ಮಾಡ್ತಾರೆ ಅಲ್ಲಿ ರೇಟ್ ಕಟ್ಸ್ ಆದಾಗ ಈ ಕಂಪನಿಗಳಿಗೆ ಅದು ಪಾಸಿಟಿವ್ ಆಗುತ್ತೆ. ಸೊ ಅವರು ಇಂಟ್ರೆಸ್ಟ್ ಕಾಸ್ಟ್ ಅನ್ನ ಕಡಿಮೆ ಮಾಡಬಹುದಾಗುತ್ತೆ. ಬಟ್ ಯಾವಾಗ ಇಂಟ್ರೆಸ್ಟ್ ರೇಟ್ ಕಟ್ ಆಗೋದಿಲ್ಲ ಅಥವಾ ಇಂಟ್ರೆಸ್ಟ್ ರೇಟ್ ಹೈಕ್ ಆಗುತ್ತೆ ಅನ್ನುವಂಥ ನ್ಯೂಸ್ಗಳು ನೋಡೋದಕ್ಕೆ ಸಿಗುತ್ತೆ, ಆಗ ನಮಗೆ ಐಟಿ ಮತ್ತೆ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ಟೆಕ್ ಮಹೀಂದ್ರಾದಲ್ಲಿ ಇವತ್ತು 2.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸಿಪ್ಲಾ ಕೂಡ 2% ಕರೆಕ್ಟ್ ಆಗಿದೆ. ಹಾಗೆ ಸನ್ಫಾರ್ಮಾ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟಿಸಿಎಸ್ ಕೂಡ 1% ಕರೆಕ್ಟ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಲಿಸ್ಟ್ ನಲ್ಲಿ ಬಿಪಿಸಿಎಲ್ ನೋಡೋದಕ್ಕೆ ಸಿಕ್ತು. ಬಿಪಿಸಿಎಲ್ ನಲ್ಲಿ 6% ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಿಪಿಸಿಎಲ್ ನ ಎಂಪ್ಲಾಯಿ ಟ್ರಸ್ಟ್ 68 ಲಕ್ಷ ಶೇರ್ಸ್ ಗಳನ್ನ ಬ್ಲಾಕ್ ಡೀಲ್ ನಲ್ಲಿ ಸೆಂಡ್ ಮಾಡಿರುವಂತ ಚಾನ್ಸಸ್ ಇದೆ. ಸೊ ಬಿಪಿಸಿಎಲ್ ನ ಎಂಪ್ಲಾಯೀಸ್ ಗಳು ಏನು ಟ್ರಸ್ಟ್ ನ ಮೂಲಕ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ತಿದ್ರು, ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇದ್ರಿಂದ ಅವರು ಸ್ಟಾಕ್ ಅನ್ನ ಸೆಲ್ ಮಾಡೋದಕ್ಕೆ ಪರ್ಮಿಷನ್ಸ್ ಅನ್ನ ಕೇಳಿರ್ತಾರೆ. ಸೊ ಬಿಪಿಸಿಎಲ್ ನ ಮ್ಯಾನೇಜ್ಮೆಂಟ್ ಅದಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ರೀಸನ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹಾಗೇನೆ SBI ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿರೋದು ಕಾಣಿಸ್ತದೆ. ಕಂಟಿನ್ಯೂಸ್ 3 ಟ್ರೇಡಿಂಗ್ ಸೆಷನ್ ಗಳಿಂದ SBI ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇದೆ. ಸೊ ನರೇಂದ್ರ ಮೋದಿ ಅವರು PSU ಬ್ಯಾಂಕ್ ಗಳ ಬಗ್ಗೆ ಲೋಕಸಭೆಯಲ್ಲಿ ಮಾತಾಡಿದ್ರು. ಆ ಒಂದು ದಿನದಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ONGC ಕೂಡ ಇವತ್ತು 3.5% ಗೇನ್ ಆಯಿತು. ಕೋಲ್ ಇಂಡಿಯಾದ ಮೊಮೆಂಟಮ್ ಕೂಡ ಕಂಟಿನ್ಯೂ ಆಗ್ತದೆ. ಆಕ್ಸಿಸ್ ಬ್ಯಾಂಕ್ ಕೂಡ 2.5% ಅಪ್ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. NSE ತಮ್ಮ ಒಂದು ಡಿಸಾಸ್ಟರ್ ರಿಕವರಿ ಸೈಟ್ ಅನ್ನ ಟೆಸ್ಟ್ ಮಾಡೋದಕ್ಕೆ ಜನವರಿ 20ಕ್ಕೆ ಫುಲ್ ಡೇ ಸ್ಯಾಟರ್ಡೇ ಟ್ರೇಡಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಬಟ್ ಕೆಲವೊಂದಿಷ್ಟು ರೀಸನ್ ಗಳಿಂದ ಆ ಒಂದು ಡಿಸಾಸ್ಟರ್ ರಿಕವರಿ ಸೈಟ್ ನ ಟೆಸ್ಟಿಂಗ್ ಆಗಿರಲಿಲ್ಲ. ಸೊ ಮತ್ತೆ ಮಾರ್ಚ್ 2ಕ್ಕೆ ಈ ಒಂದು ಡಿಸಾಸ್ಟರ್ ರಿಕವರಿ ಸೈಟ್ ನ ಟೆಸ್ಟಿಂಗ್ ಆಗುತ್ತೆ. ಸೊ ಮಾರ್ಚ್ 2 ಶನಿವಾರ ಏನಿದೆ ಅದು ಟ್ರೇಡಿಂಗ್ ಡೇ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ಟ್ರೇಡಿಂಗ್ ಮಾರ್ಕೆಟ್ ನಲ್ಲಿ ನಡೆಯೋದು ಕಾಣಿಸುತ್ತೆ. ಸೊ ಮಾರ್ಚ್ 2ಕ್ಕೆ ನೀವು ನಾರ್ಮಲ್ ಆಗಿ ಮಾರ್ಕೆಟ್ ನಲ್ಲಿ ಯಾವ ರೀತಿ ವೀಕ್ ಡೇ ನಲ್ಲಿ ಟ್ರೇಡಿಂಗ್ ಅನ್ನ ಮಾಡ್ತೀರಾ ಅದೇ ರೀತಿಯಲ್ಲಿ ಟ್ರೇಡಿಂಗ್ ಅನ್ನ ಮಾಡಬಹುದಾಗುತ್ತೆ. ಇವತ್ತಿನ FII-DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಬೈಯರ್ಸ್ ಆಗಿದ್ರು. 2,897 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. FIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ 4,000 ಕೋಟಿ ಅಮೌಂಟ್ನ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ಮೇಜರ್ ಆಗಿ ನಲ್ಲಿ ಇನ್ಫ್ಲೇಷನ್ನ ಡೇಟಾ ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಬರೆದಿರೋದು ಕೂಡ ಈ ಒಂದು ಸೆಲ್ಲಿಂಗ್ಗೆ ರೀಸನ್ ಆಗಿರ್ಬೋದು. BLಗೆ ಒಳ್ಳೆ ಒಂದು ಆರ್ಡರ್ಸ್ಗಳು ಸಿಗ್ತದೆ. ನೇವಿ ಕಡೆಯಿಂದ ಇವರು 2,167 ಕೋಟಿಯಷ್ಟು ಆರ್ಡರ್ನ ಪಡ್ಕೊಂಡಿದ್ದಾರೆ. ರೀಸೆಂಟ್ ಆಗಿ ಏರ್ಫೋರ್ಸ್ನ ಕಡೆಯಿಂದ ಕೂಡ ಕಂಪನಿಗೆ ಆರ್ಡರ್ ಸಿಕ್ಕಿತ್ತು. ಸೊ ಟೋಟಲ್ ಆರ್ಡರ್ ಬುಕ್ 30,000 ಕೋಟಿ ಅರೌಂಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನ BL ಮೇಂಟೈನ್ ಮಾಡ್ತಿದ್ದಾರೆ. ಸೊ HAL ನ ರೀತಿಯಲ್ಲಿ BL ನ ಆರ್ಡರ್ ಬುಕ್ಸ್ ಕೂಡ ಸ್ಟ್ರಾಂಗ್ ಆಗ್ತಿದೆ. ಹಾಗೆ ಬಹಳಷ್ಟು ಬ್ರೋಕರೇಜ್ಗಳು 200-220 ಟಾರ್ಗೆಟ್ಸ್ ಗಳನ್ನ BL ಅಲ್ಲಿ ಕೊಡ್ತಿದ್ದಾರೆ. ರೀಸೆಂಟ್ ಆಗಿ ಶೇರ್ ಖಾನ್ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದು 220 ಟಾರ್ಗೆಟ್ ಪ್ರೈಸ್ ಅನ್ನ ಕೊಟ್ಟಿದ್ದಾರೆ. ICICI ಸೆಕ್ಯೂರಿಟೀಸ್ ನ ಕಡೆಯಿಂದ ಕೂಡ ಬೈ ಕಾಲ್ ನೋಡೋದಕ್ಕೆ ಸಿಕ್ಕಿದ್ದು 215 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಸ್ಟಾಕ್ 3% ಗೇನ್ ಆಗಿದೆ. 182 ಅರೌಂಡ್ ಅಲ್ಲಿ ಈಗ ಭಾರತ್ ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಆಗ್ತಿದೆ. ರಾಶಿ ಪೆರಿಫೆರಲ್ಸ್ ಇವತ್ತು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ 13% ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಬಟ್ 9% ನ ಪ್ರೀಮಿಯಂ ನೊಂದಿಗೆ ರಾಶಿ ಪೆರಿಫೆರಲ್ಸ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂತ ಪ್ರೈಸ್ 311 ರೂಪಾಯಿ ಆಗಿತ್ತು. 340 ಅರೌಂಡ್ ಅಲ್ಲಿ NSE ಅಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಲಿಸ್ಟ್ ಆದ್ಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ತು. 321 ಅರೌಂಡ್ ಅಲ್ಲಿ ರಾಶಿ ಪೆರಿಫೆರಲ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ನನಗೆ ಒಂದು ಲಾಟ್ ಅಲಾಟ್ ಆಗಿತ್ತು. 340 ಲೆವೆಲ್ ಅಲ್ಲಿ ಎಲ್ಲ ಶೇರ್ಸ್ ಗಳನ್ನ ನಾನು ಸೆಲ್ ಮಾಡಿದ್ದೀನಿ.
ಬಟ್ ಬಹಳಷ್ಟು ಬ್ರೋಕರೇಜ್ಗಳು ರಾಶಿ ಫೆರಿಫೆರಲ್ಸ್ ನಲ್ಲಿ ಹೋಲ್ಡ್ ಕಾಲ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಸ್ವಲ್ಪ ಟೈಮ್ ನೀವು ರಾಶಿ ಫೆರಿಫೆರಲ್ಸ್ ನ ಶೇರ್ಸ್ ಗಳನ್ನ ಹೋಲ್ಡ್ ಮಾಡಬಹುದು ಅಂತ ಹೇಳಿದ್ದಾರೆ. ರಾಶಿ ಫೆರಿಫೆರಲ್ಸ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ನಡೆಸುವಂತ ಒಂದು ಕಂಪನಿ ಆಗಿರ್ತಾರೆ. ಸೊ ನೀವು ಮೀಡಿಯಂ ಟರ್ಮ್ ಗೆ ಶೇರ್ಸ್ ಗಳನ್ನ ಹೋಲ್ಡ್ ಮಾಡಬಹುದಾಗುತ್ತೆ. ಅಕಸ್ಮಾತ್ ಸ್ಟಾಕ್ ಪ್ರೈಸ್ ನಲ್ಲಿ ಮುಂದಿನ 2-3 ದಿನಗಳಲ್ಲಿ ಒಳ್ಳೆ ಒಂದು ಜಂಪ್ ಇದ್ರೆ ಆ ಒಂದು ಲೆವೆಲ್ ನಲ್ಲಿ ನೀವು ಪ್ರಾಫಿಟ್ ಬುಕಿಂಗ್ ಅನ್ನು ಕೂಡ ಮಾಡ್ಕೋಬಹುದಾಗುತ್ತೆ. ಸೊ ಸದ್ಯಕ್ಕೆ ಫ್ರೆಶ್ ಎಂಟ್ರಿ ಬಗ್ಗೆ ಯೋಚನೆ ಮಾಡದೇ ಇರೋದೇ ಒಳ್ಳೆಯದು. ಮುಂದಿನ ಕ್ವಾರ್ಟರ್ಗಳಲ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ ಗಳನ್ನ ತಗೋಬಹುದಾಗುತ್ತೆ. ಹಾಗೆ ಇನ್ನೊಂದು IPO ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಒಂದು ನೆಗೆಟಿವ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 414, ಬಟ್ 396ರ ಪ್ರೈಸ್ನಲ್ಲಿ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಈ ಒಂದು IPOನಲ್ಲಿ ಕೂಡ 7% ಪ್ರೀಮಿಯಂ ನಿನ್ನೆ ನೋಡೋದಕ್ಕೆ ಸಿಕ್ತಿತ್ತು, ಬಟ್ ಒಂದು ನೆಗೆಟಿವ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಪ್ರೀಮಿಯಂ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಹೋಗ್ತಿತ್ತು, ಲಿಸ್ಟಿಂಗ್ ದಿನದೊಂದು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಒಂದು ಕಂಪನಿಯಲ್ಲಿ ಕೂಡ ಬಹಳಷ್ಟು ಬ್ರೋಕರೇಜ್ಗಳು ಅನಲಿಸ್ಟ್ಗಳು ಹೋಲ್ಡ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ. ಮೀಡಿಯಂ ಟರ್ಮ್ಗೆ ನೀವು ಈ ಒಂದು ಕಂಪನಿಯನ್ನ ಹೋಲ್ಡ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ಯಾವುದೇ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ಆ ಒಂದು IPOನಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಾಸ್ನಲ್ಲಿ ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ. ಸ್ವಲ್ಪ ಟೈಮ್ ಅದನ್ನು ಹೋಲ್ಡ್ ಮಾಡ್ಬೋದಾಗುತ್ತೆ. ಹೋಲ್ಡ್ ಮಾಡಿ ಒಳ್ಳೆ ಒಂದು ಗೇನ್ಸ್ ಬಂದಾಗ ಆಗ ನೀವು ಸೆಲ್ಲಿಂಗ್ ಅನ್ನ ಮಾಡಬಹುದಾಗುತ್ತೆ. ಸೊ ಜನ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಕೂಡ 11% ಡೌನ್ ಸೈಡ್ ನೊಂದಿಗೆ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನೊಂದು IPO ಕ್ಯಾಪಿಟಲ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನ IPO ನಿನ್ನೆ ದಿನ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿರಲಿಲ್ಲ. ಈ ಒಂದು IPO ಕೂಡ 8% ಡಿಸ್ಕೌಂಟ್ ನೊಂದಿಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 468 ರೂಪಾಯಿ ಆಗಿತ್ತು. 430ರ ಲೆವೆಲಲ್ಲಿ NSE ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಅದಾದ್ಮೇಲೆ ಸ್ಟಾಕ್ ಸ್ವಲ್ಪ ಗೇನ್ ಆಗಿತ್ತು, 462ರವರೆಗೂ ಹೋಗಿತ್ತು. ಸೊ ಆ ಒಂದು ಲೆವೆಲ್ನಿಂದ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 435ರಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿನ ಒಂದು ಪ್ರೆಸೆನ್ಸ್ ಅನ್ನ ಹೊಂದಿದೆ. ಇವರು ತಮ್ಮ ಬ್ರಾಂಚ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಗ್ರೋತ್ ನ ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ. ಬಟ್ ಕೇವಲ 5 ಸ್ಟೇಟ್ಗೆ ಮಾತ್ರ ರೆಸ್ಟ್ರಿಕ್ಟೆಡ್ ಇದ್ರೆ ಅಷ್ಟೊಂದು ಒಳ್ಳೆ ಪ್ರಾಫಿಟ್ ನ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಬಟ್ ಕಂಪನಿಯ ಅಸೆಟ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ಕೂಡ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ದಿನ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಎಂಟೇರೋನಲ್ಲಿ 2 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ ಕೂಡ ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ ನ ಎಕ್ಸ್ಪೆಕ್ಟೇಷನ್ಸ್ ಹೆಚ್ಚಾಗಿರುತ್ತೆ. ಶುಕ್ರವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹಾಗೆ ವಿಬೋರ್ ಸ್ಟೀಲ್ ನಲ್ಲಿ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಂಪ್ಲಾಯ್ ಕ್ಯಾಟಗರಿನೇ 86 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 98 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. NII ಕ್ಯಾಟಗರಿ 2ನೇ ದಿನನೇ 270 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 9 ಟೈಮ್ ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ಫೆಬ್ರವರಿ 15 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸೊ ರಿಟೇಲ್ ಕ್ಯಾಟಗರಿ ಈಸಿಯಾಗಿ 160ರಿಂದ 170 ಟೈಮ್ ಸಬ್ಸ್ಕ್ರೈಬ್ ಆಗ್ಬೋದು. ಇನ್ನೂ ಹೆಚ್ಚಿನ ಅಪ್ಲಿಕೇಶನ್ಸ್ ಬಂದರೆ 200 ಟೈಮ್ ಸಬ್ಸ್ಕ್ರಿಪ್ಷನ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. NII ಕ್ಯಾಟಗರಿಯಲ್ಲಿ 400ರಿಂದ 500 ಟೈಮ್ನ ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ ಇದೆ. QIB ಕ್ಯಾಟಗರಿ ಕೂಡ 100 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಕೇವಲ 72 ಕೋಟಿ ಇಶ್ಯೂ ಸೈಜ್ ಇರುವಂಥ IPO, ಆದ್ದರಿಂದ ಹೆಚ್ಚಿನ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. 110 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 72% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಿಮ್ಮ ಹತ್ರ ಅಮೌಂಟ್ ಇದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಲಕ್ ಇದ್ರೆ ಅಲಾಟ್ಮೆಂಟ್ ಸಿಗುತ್ತೆ. ಟ್ರಾವೆಲ್ ಅಗ್ರಿಗೇಟರ್ ಕಂಪನಿ ಇಕ್ಸಿಗೋ IPO ತರೋದಕ್ಕೆ ಡ್ರಾಫ್ಟ್ ಪೇಪರ್ಸ್ ಅನ್ನು ಸೆಬಿಗೆ ಸಬ್ಮಿಟ್ ಮಾಡಿದ್ದಾರೆ. ಈ ಒಂದು IPOನಲ್ಲಿ ಫ್ರೆಶ್ ಇಶ್ಯೂ ಹಾಗೆ ಆಫರ್ ಫಾರ್ ಸೇಲ್ 2 ಕೂಡ ಇರುತ್ತೆ. 120 ಕೋಟಿಯ ಫ್ರೆಶ್ ಇಶ್ಯೂನ ತರ್ತಿದ್ದಾರೆ. ಸೊ ಆಫರ್ ಫಾರ್ ಸೇಲ್ ಅಮೌಂಟ್ ಎಷ್ಟಿದೆ ಇವರು ತಮ್ಮ ಶೇರ್ ಪ್ರೈಸ್ ಅನ್ನ ಸೆಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಇಕ್ಸಿಗೋ ಕೂಡ ಒಳ್ಳೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ಇವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು ತಮ್ಮ ಒಂದು ಟ್ರಾವೆಲ್ ಪ್ಲಾಟ್ಫಾರ್ಮ್ ಅನ್ನ ನಡೆಸ್ತಾರೆ. ಸೊ ಖಂಡಿತವಾಗ್ಲೂ ಒಳ್ಳೆ ಒಂದು ಇಶ್ಯೂ ಆಗುತ್ತೆ. ಬಟ್ ಅಬ್ಸರ್ವ್ ಮಾಡಬೇಕಾಗಿರೋದು ಕಂಪನಿ ಪ್ರಾಫಿಟ್ಸ್ ಅನ್ನ ಮಾಡ್ತಿದ್ದಾರೆ. ಅದನ್ನ ಮೇಜರ್ ಆಗಿ ಅಬ್ಸರ್ವ್ ಮಾಡಿ ಆಮೇಲೆ ಅಪ್ಲಿಕೇಶನ್ಸ್ ಗಳನ್ನ ಹಾಕ್ಬೋದಾಗುತ್ತೆ. ಪೇಟಿಎಂನಲ್ಲಿ ಇವತ್ತು ಬೆಳಗಿನ ಸೆಷನಲ್ಲಿ ನಾರ್ಮಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ತು. ಅದಾದಮೇಲೆ ಮತ್ತೆ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. 10% ಲೋವರ್ ಸರ್ಕ್ಯೂಟ್ನೊಂದಿಗೆ ಪೇಟಿಎಂ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಆಲ್ ಟೈಮ್ ಲೋ ಹತ್ರ ಈಗ ಪೇಟಿಎಂ ಟ್ರೇಡ್ ಆಗ್ತಿದೆ. ಸೊ ಲೋವರ್ ಲೆವೆಲ್ಗಳಲ್ಲಿ ಮ್ಯೂಚುವಲ್ ಫಂಡ್ಗಳು ಕೂಡ ಬೈಯಿಂಗ್ ಅನ್ನು ಈಗ ಮಾಡ್ತಿಲ್ಲ. ಸೊ ಬಹಳಷ್ಟು ರಿಸ್ಟ್ರಿಕ್ಷನ್ಸ್ ಪೇಟಿಎಂನ ಮೇಲೆ ಇರೋದ್ರಿಂದ ದೊಡ್ಡ ದೊಡ್ಡ ಫಂಡ್ ಹೌಸಸ್ಗಳ ಕಡೆಯಿಂದ ಕೂಡ ಬೈಯಿಂಗ್ ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ ಯಾವುದಾದ್ರೂ ಒಂದು ಲೆವೆಲ್ನಲ್ಲಿ ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಪೇಟಿಎಂನ ಕಡೆಯಿಂದ ಯಾವುದಾದ್ರೂ ಒಂದು ಗುಡ್ ನ್ಯೂಸ್ ಸಿಗಬೇಕಾಗುತ್ತೆ, ಆಗ ಮತ್ತೆ ಸ್ಟಾಕ್ ರಿಕವರ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿವರೆಗೂ ಪೇಟಿಎಂಗೆ ಯಾವುದೇ ರೀತಿಯ ಒಂದು ರೆಸಲ್ಯೂಷನ್ RBIನ ಕಡೆಯಿಂದ ಸಿಕ್ಕಿಲ್ಲ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.